ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ತನ್ನದೇ ಆದ ಹೆಸರಿದೆ. ಇಲ್ಲಿಯ ವಿದ್ಯಾರ್ಥಿ ಅನ್ನಿಸಿಕೊಳ್ಳುವುದೇ ಒಂದು ಖುಷಿಯ ವಿಚಾರ. ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆಗೆ ಸಾಕಷ್ಟು ಗಣ್ಯರ ಹೆಸರುಗಳು ಸೇರ್ಪಡೆಗೊಳ್ಳುತ್ತವೆ. ಆ ಪೈಕಿ ಇವರದ್ದು ಕೂಡ ಒಂದು. ಅವರೇ ಪ್ರೊಫೆಸರ್ KS ರಂಗಪ್ಪ. ಪ್ರೊಫೆಸರ್ KS ರಂಗಪ್ಪ ಅವರು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಈ ಎರಡರಲ್ಲಿಯೂ ಕುಲಪತಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರಾಗಿದ್ದಾರೆ. ಅವರು ತಮ್ಮ ಕಾರ್ಯಾವಧಿಯಲ್ಲಿ ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡಿ ಖ್ಯಾತಿಯನ್ನು ಪಡೆದವರಾಗಿದ್ದಾರೆ. ಪ್ರೊಫೆಸರ್ KS ರಂಗಪ್ಪ ಮೈಸೂರು ವಿವಿಯ ಕುಲಪತಿಯಾಗಿದ್ದ ಸಂದರ್ಭದಲ್ಲಿ 2016 ಜನವರಿ 3ರಂದು ಜರುಗಿದ್ದ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮಾವೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸಿ ಉದ್ಘಾಟಿಸಿದ್ದು ಇತಿಹಾಸ ಪುಟದಲ್ಲಿ ದಾಖಲೆಯಾಗಿದೆ. ಪ್ರೊಫೆಸರ್ KS ರಂಗಪ್ಪ ನಾಡು ಕಂಡ ಶ್ರೇಷ್ಠ ವಿಜ್ಞಾನಿ ಕೂಡ ಹೌದು. ಸದ್ಯ ಅವರು ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಅವರ ಜೀವಮಾನದ ಸಾಧನೆಗಳಲ್ಲಿ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರು ಪಡೆದದ್ದು ಅತ್ಯಂತ ದೊಡ್ಡ ಸಾಧನೆಯಾಗಿದೆ. ಅಮೆರಿಕದ ಸ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದ್ದ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ಖ್ಯಾತ ರಸಾಯನಶಾಸ್ತ್ರಜ್ಞ ವಿಜ್ಞಾನಿ ಪ್ರೊಫೆಸರ್ KS ರಂಗಪ್ಪ ಅವರ ಹೆಸರು ಸಹ ಸೇರ್ಪಡೆಯಾಗಿದೆ. ವಿಶ್ವಾದ್ಯಂತದ ರ್ಯಾಂಕಿಂಗ್ನಲ್ಲಿ ರಂಗಪ್ಪ ಅವರು 2181ನೇ ಸ್ಥಾನವನ್ನು ಪಡೆದಿದ್ದು ಅವರ 438 ಸಂಶೋಧನಾ ಪ್ರಬಂಧಗಳನ್ನು ಶ್ರೇಯಾಂಕವೆಂದು ಪರಿಗಣಿಸಲಾಗಿದೆ. ಪ್ರೊಫೆಸರ್ KS ರಂಗಪ್ಪ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರು 500ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. 11 ವಿವಿಧ ಸಂಶೋಧನಾ ಪೇಟೆಂಟ್ಗಳನ್ನು ಸಹ ಗೆದ್ದಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನು ಸಹ ಮುಡಿಗೇರಿಸಿಕೊಂಡಿದ್ದಾರೆ. ರಂಗಪ್ಪ ಅವರ ಹೆಸರಿನಲ್ಲಿ ಸುಮಾರು ಫೆಲೋಶಿಪ್ಗಳಿದ್ದು ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಲಂಡನ್ನಿನ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ, ಇಂಡಿಯಾದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಮತ್ತು ಇತ್ಯಾದಿ. ಜೊತೆಗೆ ವಿಜ್ಞಾನಿಗಳಿಗೆ ನೀಡುವ ಡಾಕ್ಟರ್ ರಾಜಾ ರಾಮಣ್ಣ ಪ್ರಶಸ್ತಿ, ಕೆಮಿಕಲ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾದಿಂದ ಕಂಚಿನ ಪದಕವನ್ನು ಪಡೆದವರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿನ ರಂಗಪ್ಪ ಅವರ ಸಾಧನೆಯನ್ನು ಪರಿಗಣಿಸಿ 2019ರಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಿಜ್ಞಾನಿ ಪ್ರೊಫೆಸರ್ KS ರಂಗಪ್ಪ ಅವರು ಲೌಡ್ ಸ್ಪೀಕರ್ ಜೊತೆ ಮಾತನಾಡಿದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪದವಿ ಹಂತದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಈ ಬಗ್ಗೆ ಪ್ರೊಫೆಸರ್ KS ರಂಗಪ್ಪ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಲೌಡ್ ಸ್ಪೀಕರ್ನ ವಿಶೇಷ ಕಾರ್ಯಕ್ರಮ ವಾಕ್ ಸೀಸನ್ಗೆ ಸ್ವಾಗತ. ವಾಕ್ ಸೀಸನ್ನ ಇವತ್ತಿನ ಈ ಎಪಿಸೋಡ್ನಲ್ಲಿ ಒಂದು ಮಹತ್ವದ ವಿಚಾರವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಇವತ್ತು ನಮ್ಮ ಎದುರಿಗೆ ಸವಾಲಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಅಂತಕ್ಕಂಥದ್ದು. ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ, ಈ ಬಾರಿಯ ಪದವಿ ಹಂತದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರ್ತೀವಿ ಅಂಥೇಳಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಎತ್ತ ಅಂಥೇಳಿ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ. ಒಂದು ಒಳ್ಳೆಯ ನೀತಿ ಅಂತಲೂ ಸಹ ಎಲ್ಲ ಜನ ಭಾವಿಸ್ತಾ ಇದ್ದಾರೆ. ವ್ಯವಸ್ಥೆನೂ ಸಹ ಅದೇ ರೀತಿಯಲ್ಲಿ ಸಾಗ್ತಾ ಇದೆ. ಆದರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು, ಅದರ ಮಹತ್ವ ಏನು ಮತ್ತು ಅದರ ಅನುಷ್ಠಾನದ ಹಂತಗಳ ವಿಚಾರದಲ್ಲಿ ಏನೆಲ್ಲ ಸವಾಲುಗಳಿವೆ ಅನ್ನೋ ವಿಚಾರದಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎರಡೂ ವಿಶ್ವವಿದ್ಯಾನಿಲಯಗಳ ವಿಶ್ರಾಂತ ಕುಲಪತಿಗಳು, ಶಿಕ್ಷಣ ತಜ್ಞರು, ಮೇಲಾಗಿ ನಾಡು ಕಂಡಂಥ ಶ್ರೇಷ್ಠ ವಿಜ್ಞಾನಿ ಪ್ರೊಫೆಸರ್ KS ರಂಗಪ್ಪ ಇದ್ದಾರೆ. ಬನ್ನಿ, ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಹೇಳಿ ಸರ್, ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ ಆಗಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ. ಸರ್ಕಾರ ನಿರ್ಧಾರ ಮಾಡಿದೆ ಪದವಿ ಹಂತದಲ್ಲಿ ಈ ಬಾರಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅನುಭವದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗೆ ಇದೆ ಸರ್? ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಸರ್ ಕಳೆದ 1 ವರ್ಷ ಇವನು ಅದಕ್ಕಿಂತ ಹೆಚ್ಚು ಅವತ್ತಿಂದನೇ ಈಚೆಗೆ ಬಂದಿದೆ. ಎಸ್ ಸರ್. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಯಾವ ರೀತಿಯಲ್ಲಿ ಇರಬೇಕು, ದೇಶಕ್ಕೆ ಒಂದೇ ಥರನಾದ ಸಮಾನವಾದ ಸಿಸ್ಟಮ್, ವಿದ್ಯೆ ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್ ಒಂದೇ ಇರಬೇಕು ಅಂಥೇಳಿ ತಂದಿರತಕ್ಕಂಥದ್ದು
ಬಹಳ ಶ್ಲಾಘನೀಯ. ಈಗ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಸಾಕಷ್ಟು ಬದಲಾವಣೆಗಳಿದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಸ್ಕೂಲಿಂಗಿಗೆ ಭಾಳಷ್ಟು ಮಾನ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಡಿಗ್ರಿ, ರಿಸರ್ಚ್, ಸ್ಯಾನ್ಸ್ಕ್ರಿಟ್ ಇಂಥವಕ್ಕೆಲ್ಲ ಭಾಳಷ್ಟು ಮಾನ್ಯತೆ ಕೊಟ್ಟು ಅವನ್ನ ಮೇಜರ್ ಮನಸ್ಸಿನಲ್ಲಿ ಇಟ್ಕೊಂಡು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮಾಡಿದ್ದಾರೆ ತಜ್ಞರು. ನಾನು ಅದನ್ನು ನಿಜವಾಗ್ಲೂ ಒಪ್ತೀನಿ. ಒಳ್ಳೆ ಒಂದು ಹೊಸದಾಗಿ ಶಿಕ್ಷಣವನ್ನು ಹೊಸ ರೀತಿಯಲ್ಲಿ ಶಿಕ್ಷಣ ಕೊಡೋದು ನಾವು ನಮ್ಮ ಟೀಚರ್ಸಿಂದ ಒಂದೇ. ಈಗ ಕೆಮಿಸ್ಟ್ರಿ ಯಾವುದೇ ನೀವು ಬದಲಾವಣೆ ಮಾಡಿದ್ರೂ ಕೂಡ ಹೆಚ್ಚುವನೇ ಅದು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಆದರೆ ರೀತಿ ನೀತಿ ಇದೆಯಲ್ಲ, ಕಲಿಕೆ ವಿಧಾನವನ್ನು ಕಲಿಕೆ ವಿಧಾನವನ್ನು ವ್ಯತ್ಯಾಸ ಮಾಡಿ ಸ್ವಲ್ಪ ಹತ್ತಿರದಲ್ಲಿ ಇವತ್ತು ನಮ್ಮ ದೇಶದ ಸ್ಥಿತಿಗತಿಗಳನ್ನ ನೋಡಿಕೊಂಡು ಮಾಡಿರ್ತಕ್ಕಂಥ ಪಾಲಿಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂದೆ ಭಾಳ ಹಿಂದೆ ಎಜುಕೇಷನ್ ಪಾಲಿಸಿ ಆಗಿದ್ದು ನಿಜ. ಈಗ ಹೊಸ್ದಾಗಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಶ್ಲಾಘನೆಯನ್ನು ಕೂಡ ಹೇಳ್ತೀನಿ. ಒಳ್ಳೆ ಮೂವ್. ಯಾವುದೇ ಒಂದು ಎಜುಕೇಷನ್ ಪಾಲಿಸಿ ಬಂದರೂ ಕೂಡ ನಾವು ಒಂದು ಮಾತ್ರ ಸತ್ಯ, ನಾನು 10 ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿದ್ದೀನಿ, ವಿದ್ಯಾಭ್ಯಾಸ ಮಾಡಿದ್ದೀನಿ, ಎಲ್ಲ ಕಡೆ ಮಾಡಿದ್ದೀನಿ. ನಾವು ಏನೇ ಎಜುಕೇಷನ್ ಪಾಲಿಸಿ ಚೇಂಜ್ ಆದರೂ ಕೂಡ ನಾವು ಕಲಿಕೆ ಇದೆಯಲ್ಲ, ನಮ್ಮ ಜ್ಞಾನ, ನಮ್ಮ ಟೀಚರ್ಸ್ ಜ್ಞಾನ ಇರ್ಬೋದು, ಮಕ್ಕಳ ಜ್ಞಾನ ಇರ್ಬೋದು, ಅದು ಯಾವ ಮಟ್ಟದಲ್ಲಿ ನಾವು ಅದನ್ನು ತಯಾರು ಮಾಡ್ತೇವೆ ಆ ಮಟ್ಟದಲ್ಲಿ ಆ ಎಜುಕೇಷನ್ ಹೋಗ್ತದೆ. ಈಗ ಪಾಲಿಸಿ ಏನೇ ಇರ್ಬೋದು, ನಾವು ಒಳ್ಳೆ ಮೆರಿಟೋರಿಯಸ್ ಟೀಚರ್ಸ್ನ ಕೊಡಬೇಕು, ಕಮಿಟೆಡ್ ಟೀಚರ್ಸ್ನ ಅಪಾಯಿಂಟ್ ಮಾಡಬೇಕು, ಅದು ಭಾಳ ಮುಖ್ಯ. ಆಮೇಲೆ ವಿದ್ಯಾವಂತ ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು. ನಾವು ಯಾವುದೇ ಜಾತಿ, ಮಗದೊಂದು ಲಿಂಗ ಭೇದ ಮಾಡದೆ ವಿದ್ಯೆ ಇಲಾಖೆಯಲ್ಲಿ ಮಾತ್ರ ನಾವು ಆಧಾರವಾಗಿರ್ತಕ್ಕಂಥದ್ದು ಮೆರಿಟೇ. ಟೀಚರ್ಸ್ನಲ್ಲೂ ಮೆರಿಟ್ ಇರಬೇಕು. ಬುದ್ಧಿವಂತ ಮಕ್ಕಳನ್ನು ಕೂಡ ನಾವು ಮುಂದಿನ ವಾಹಿನಿಗೆ ತಗೊಂಡು ಹೋದರೆ ಆ ದೇಶದ ಪ್ರಗತಿ ಮಾತ್ರ ಸಾಧ್ಯ ಅಂತ ನನ್ನ ಭಾವನೆ. ಒಳ್ಳೆ ಕೆಲಸ ಸರ್. ಈಗ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅನುಷ್ಠಾನಕ್ಕೆ ಸಿದ್ಧತೆ ವೇದಿಕೆ ಸಿದ್ಧಗೊಂಡಿದೆ. ಈ ಹಂತದಲ್ಲಿ ನೀವು ಕಂಡಂತೆ ನಿಮ್ಮ ಅನುಭವದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ರಾಜ್ಯದ್ದು ಈ NEPನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಯಾವ ಮಟ್ಟದ ಸವಾಲಿದೆ ಮತ್ತು ಹೇಗಿದೆ ಪರಿಸ್ಥಿತಿ ಅಂತ? ಈಗ ನಾನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆದರೆ ನಾನು ಕಂಡಂಗೆ ಈಗ ನಮ್ಮ ಭಾರತ ದೇಶದಲ್ಲಿ, ಈಗ ನಮ್ಮ ಕರ್ನಾಟಕ ಒಂದೇ ಎಕ್ಸಾಂಪಲ್ ತಗೊಳ್ತೀನಿ. ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲೂ ಕೂಡ ಟೀಚರ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅದು 15-20 ವರ್ಷ ಆಯಿತು, ಒಬ್ಬ ಟೀಚರ್ಸ್ಗಳು ಕೊಟ್ಟಿಲ್ಲ, ಟೀಚರ್ಸೇ ಇಲ್ಲ. ಈಗ ನಿನ್ನೆ MA ಮಾಡಿರ್ತಾರೆ, MSc ಮಾಡಿರ್ತಾರೆ, ಇವತ್ತು ಅದೇ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ಲಿಕ್ಕೆ ಬರ್ತಾರೆ. ಅವ್ರ ನಾಲೆಡ್ಜ್ನ ಆಳ ಎಷ್ಟಿರುತ್ತೆ? ನಿಜ ಅನುಭವ ಇರೋದಿಲ್ಲ. ನಾವು ಅನುಭವ ಟೀಚರ್ಸ್ನ ನಾವು ಮೆರಿಟ್ ಬೇಸಿಸ್ ಮೇಲೆ, ನಾನು ರಿಸರ್ವೇಷನ್ನ ಬಿಟ್ಟು ಮಾಡಿ ಅಂತ ಯಾವಾಗಲೂ ಹೇಳಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಅಥವಾ ನಮ್ಮ ಭಾರತ ಸರ್ಕಾರದ ನಿಯಮಗಳು ಏನಿದೆ, ಪಾಲಿಸಿ ಏನಿದೆ ಇಟ್ಕೊಂಡು ಅದರಲ್ಲಿ ಮೆರಿಟೋರಿಯಸ್ನ ನೀವು ಮೆರಿಟ್ ಇರ್ತಕ್ಕಂಥವ್ರನ್ನ ನಮ್ಮ ಟೀಚರ್ಸ್ನ ಕೊಟ್ಟರೆ ಒಳ್ಳೆ ವಿದ್ಯಾವಂತರನ್ನು ತಯಾರು ಮಾಡ್ತಾರೆ. ಅದು ಬಹಳ ಮುಖ್ಯ. ಈಗ ನಾವು ಏನೇ ಪಾಲಿಸಿ ಮಾಡಿದ್ರು ಕೂಡ ಕೆಮಿಸ್ಟ್ರಿನೇ. ಈಗ ಹಿಂದೆ 3 ವರ್ಷ BSc ಇತ್ತು, 2 ವರ್ಷ MSc, 5 ವರ್ಷ ಇತ್ತು. ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನು ಮಾಡವ್ರೆ, 4 ವರ್ಷ BSc ಮಾಡಿ ಅಂತಿದ್ದಾರೆ. ಇದು ಹೇಗೆ ಸರ್? 4 ವರ್ಷ ಡಿಗ್ರಿ ಹೇಗೆ ವರ್ಕೌಟ್ ಆಗುತ್ತೆ? ಮಾಡ್ಬೋದು. ಹಿಂದೆ ಬೇರೆ ದೇಶಗಳಲ್ಲೂ ಇದೆ. ಈಗ ಮೊದಲನೇ 1 ವರ್ಷ BScಗೆ ಎಂಟರ್ ಆಗ್ತಾನೆ. ಅವನು 1 ವರ್ಷಕ್ಕೆ ಸಾಕಪ್ಪ ಅಂತ ಫಸ್ಟ್ ಇಯರ್ ಒಂದನ್ನು ಅವನು ಓದಿದ್ರೆ ಅವನಿಗೆ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. 2 ವರ್ಷ ಓದ್ದ ಸಪೋಸು, 2 ವರ್ಷ ಹೋದರೆ ಅವನಿಗೆ ಡಿಪ್ಲೊಮೊ ಅಂತ ಕೊಡ್ತಾರೆ. ಡಿಪ್ಲೊಮೊ ಇನ್ BSc, ಡಿಪ್ಲೊಮೊ ಸರ್ಟಿಫಿಕೇಟು. ಡಿಪ್ಲೊಮೊ ಸರ್ಟಿಫಿಕೇಟ್ಗೆ ಅವರು BSc 4 ವರ್ಷನೂ ಮಾಡಿದಂಥ ಅವನ ಅರ್ಹತೆ ಇರೋದಿಲ್ಲ. ಅಥವಾ 2 ವರ್ಷಕ್ಕೆ ಡಿಪ್ಲೊಮೊ, ಮೊದಲನೇ ವರ್ಷಕ್ಕೆ ಸರ್ಟಿಫಿಕೇಟು, 3 ವರ್ಷ ಓದಿದ್ರೆ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ. 4ನೇ ವರ್ಷ ರಿಸರ್ಚ್ಗೆ ಒಂದು ದಾರಿ. ಇದು ಇನ್ಸ್ಟಿಟ್ಯೂಟ್ಗಳಲ್ಲಿ ಇರ್ತಕ್ಕಂಥದ್ದು, ಹೊರದೇಶಗಳಲ್ಲಿ
ಕೆಲವು ಇದ್ದಾವೆ. ಎಲ್ಲೇ ಇದ್ದರೂ ಕೂಡ ಈಗ ಹಿಂದೆ 3 ವರ್ಷದ BSc ಏನು ಕೆಮಿಸ್ಟ್ರಿನ ಓದ್ತೋ ಅದನ್ನೇ ಡಿವೈಡ್ ಮಾಡ್ತಾರೆ, ಅದೇ ಕೆಮಿಸ್ಟ್ರಿ. ಸಿಲೆಬಸ್ಸನ್ನು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ನಾವು ಟೀಚರ್ಸು. ಒಳ್ಳೆ ಮೆರಿಟೋರಿಯಸ್ ಟೀಚರ್ಸ್ ಇದ್ದರೆ ಅವರು ಇವತ್ತಿನ ಲೇಟೆಸ್ಟ್ ಕೆಮಿಸ್ಟ್ರಿನಲ್ಲಿ ಏನಾಗಿದೆ ಅದರ ಕೊನೆ ವರ್ಷನಲ್ಲಿ ಹಾಕೋಬೇಕು ನಾವು. ಅದು ಯಾವಾಗಲೂ ಮಾಡಬೇಕು, ಅದನ್ನು ಹಿಂದಿನೂ ಮಾಡ್ತಿದ್ದೋ ಈಗಲೂ ಮಾಡಬೇಕು. ಅಪ್ಡೇಟೆಡ್ ವರ್ಷನ್ ಆಫ್ ಸಿಲೆಬಸ್ ಅಂತ ಹೇಳ್ತಾರೆ, ಅಪ್ಡೇಟ್. ಅದನ್ನ ನಾವು ಮಕ್ಕಳಿಗೆ ಆ್ಯಸ್ ಆ್ಯಂಡ್ ವೆನ್ ಈ ಕೆಮಿಸ್ಟ್ರಿ ಏನು ಬೆಳವಣಿಗೆ ಆಗಿದೆ ಅದನ್ನು ಮಕ್ಕಳಲ್ಲಿ ಹೇಳ್ತಾ ಬಂದ್ರೆ ಮಾತ್ರ ಒಳ್ಳೆ ಎಜುಕೇಷನ್ ಆಗೋದು. ಅದು NEPನಾರು ಆಗಲಿ, ಹಳೆ ಎಜುಕೇಷನ್ ಸಿಸ್ಟಮ್ ಆಗಲಿ, ಯಾವುದಾದ್ರು ಆಗಲಿ, ನಾವು ಯಾವುದೇ ಒಂದು ವಿದ್ಯೆ ಇಲಾಖೆಗೆ ಹೋದಾಗ ಯಾವುದೇ ಒಂದು ಸಬ್ಜೆಕ್ಟ್ನ ಟೀಚ್ ಮಾಡೋಕ್ಕೆ ಹೋದಾಗ ಆ ಮೆರಿಟೋರಿಯಸ್ ಟೀಚರ್ ಇದ್ದರೆ ಮಾತ್ರ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ. ಈ ರಾಷ್ಟ್ರೀಯ ಶಿಕ್ಷಣ ನೀತಿನ ಸರ್ಕಾರ ಹೇಳ್ತಾ ಇದೆ ಪದವಿ ಹಂತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಈ ಬಾರಿ ಅಂತೇಳಿ. ಯಾವುದೇ ನೀತಿ ಆರಂಭದಿಂದ ಇಂಟ್ರೊಡ್ಯೂಸ್ ಆಗಬೇಕಲ್ವ? ಹೌದು. ಅದು ಒಂದು ಈಗ SSLC ಅಲ್ಲಿ ಏನಾಗಿದೆ, SSLC 10ನೇ ತರಗತಿ 5+3+3+4 ಅಂತ ಮಾಡಿದ್ದಾರೆ. 4 ಏನದು ಕೊನೆಯದು ಡಿಗ್ರಿ, 4 years ಡಿಗ್ರಿ. 3 ತನಕನೂ ಅಪ್ ಟು 12th ಗ್ರೇಡ್. ಈಗ 12th ಗ್ರೇಡ್ನ ತನಕನೂ PUC ಅಂತ ನಾವು ಹಿಂದೆ ಕನ್ಸಿಡರ್ ಮಾಡಿದ್ವಿ. PUC ತನಕನೂ ಏನು ಸಿಲೆಬಸ್ ಇದೆ ಅದು ಮಾಡಿ. ಬಟ್ ನಾವು BSc ಸಿಲೆಬಸ್ನ ಚೇಂಜ್ ಮಾಡಬೇಕಾದ್ರೆ 4 ವರ್ಷದ BSc ಸಿಲೆಬಸ್ಸು ಪ್ರತಿಯೊಂದನ್ನು ಕೂಡ ನಾವು ಬದಲಾವಣೆ ಮಾಡಬೇಕಾದ್ರೆ ನಾವು ಇಲ್ಲಿ ಬೇಸಿಕ್ಕಾಗಿ ನಾವು PUC SSLCಯಿಂದನೇ ಚೇಂಜ್ ಮಾಡ್ಕೊಂಡು ಬರಬೇಕು. ಅದು ಭಾಳ ಮುಖ್ಯ. ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗಲೇ ಅದು ಮೊದಲು ಮಾಡಿಕೊಂಡು ಹೋಗೋದಿದೆಯಲ್ಲ, ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಈಗ ಏನು BScಗೆ 3 ವರ್ಷಕ್ಕಿದೆ ಅದನ್ನೇ 4 ವರ್ಷಕ್ಕೆ ಹಂಚ್ಬೋದು. ಆದರೆ 4ನೇ ವರ್ಷಕ್ಕೆ ರಿಸರ್ಚ್ಗೆ ಒಂದು ಎಂಟ್ರೆನ್ಸ್ ತಗೊಳ್ಳಿಕ್ಕೆ ಆ ರೀತಿಯಲ್ಲಿ ತಯಾರು ಮಾಡಬೇಕು ಅನ್ನೋದು ಇರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು. ಯಾವ ಥರ ಮಾಡಬೇಕು ಅನ್ನೋದನ್ನ ಹೈಯರ್ ಎಜುಕೇಷನ್ನ ಸಂಬಂಧಪಟ್ಟ ವ್ಯಕ್ತಿಗಳಿಟ್ಕೊಂಡು, ಅದು ಓನ್ಲಿ ಅಕಾಡೆಮಿಷಿಯನ್ಸಿಂದ ಸಾಧ್ಯ, ಬೇರೆ ಯಾರಿಂದೇ ಆಗಲಿ, ಪಾಲಿಟಿಷಿಯನ್ಸೇ ಆಗಲಿ, ಬ್ಯೂರೋಕ್ರಟ್ಸಿಂದೆಲ್ಲ ಸಾಧ್ಯ ಇಲ್ಲ. ಯಾವುದೇ ಒಂದು ಎಜುಕೇಷನ್ ಪಾಲಿಸಿನ ನೀವು ಇದನ್ನು ಮಾಡಿ ಅಂತ ಅವ್ರು ಹೇಳ್ಬೋದೇ ಹೊರತು ಅದನ್ನು ಯಾರು, ಅದು ಕೂಡ ಎಜುಕೇಷನಿಸ್ಟೇ ಆ ಪಾಲಿಸಿನ ಮಾಡಿರೋದು. ಅದರಿಂದ ಅವ್ರಿಗೆ ಅಲ್ಲಿರ್ತದೆ ಏನೇನು ಮಾಡಬೇಕು ಅಂತ ಹೇಳಿ, ಅದನ್ನು ಅಕಾಡೆಮಿಷಿಯನ್ಸೇ ಮಾಡಬೇಕು. ಅದನ್ನು ಮಾಡಿದಾಗ ಇದಕ್ಕೆ ಒಳ್ಳೆ ಹೆಸರು ಬರ್ತದೆ. ಯಾವುದೇ ಒಂದು ಸಿಸ್ಟಮ್ ಆದರೂ ಕೂಡ ನಾವು ಒಳ್ಳೆ ಟೀಚರ್ಸ್ನ ಅಪಾಯಿಂಟ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಮಕ್ಕಳನ್ನ ಬುದ್ಧಿವಂತರಾಗಿ ಬೆಳೆಸಿದ ಮೇಲೆ ಆ ಬುದ್ಧಿವಂತ ಮಕ್ಕಳು ಮಾತ್ರ ಈ 4 ಅಂತ 5+3+3+4 ಅಂತ ಏನು ಹೇಳ್ತೀರಿ, ಆ 4 ಆ್ಯಂಡ್ ದೆನ್ ಆನ್ವರ್ಡ್ಸ್ PhD ಇಂಟಗ್ರೇಟೆಡ್ ಪ್ರೋಗ್ರಾಮ್ ಕೆಲವೆಲ್ಲ ಇದೆಯಲ್ಲ, ಆ ರೀತಿಯಲ್ಲಿ ಬುದ್ಧಿವಂತರ ಮಕ್ಕಳು ಮಾತ್ರ ನಾವು ಆ ಕ್ರೀಮ್ಗೆ ಹೇಳ್ಕೊಂಡು ಬರಬೇಕು, ಆ ಲೇಯರ್ಗೆ. ಈಗ ಪಾಲಿಸಿ ಸಕ್ಸಸ್ಗೆ ಕ್ವಾಲಿಟಿ ಟೀಚರ್ ಬೇಕು ಅಂತ ಅಂದ್ರಿ, ಅದ್ರ ಮೂಲಕನೇ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಆಚೆ ತರಲಿಕ್ಕೆ ಸಾಧ್ಯ ಅಂತೇಳಿ. ಈಗ ಹೊಸ ರಿಕ್ರೂಟ್ಮೆಂಟ್ ಸೈಡ್ಗೆ ಇಡೋಣ ಸರ್. ಈಗಿರೋ ವ್ಯವಸ್ಥೆ ಒಳಗಡೆ ನಿಮಗೊಂದು ಅನುಭವ ಇದೆ, ತಾವು VC ಇದ್ರಿ, ಆ ಸಂದರ್ಭದಲ್ಲಿ ಆ ಬೋಧಕ ವಲಯದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟು, ಈಗಿರ್ತಕ್ಕಂಥ ಬೋಧಕ ವರ್ಗವನ್ನು ಅದರ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ? ಯಾವುದೇ ಒಂದು ಬಾಡೀಸು, ಔಟ್ಸೈಡ್ ಬಾಡೀಸು ಇಂಟರ್ಫಿಯರ್ ಆಗಕೂಡದು. ವಿಶ್ವವಿದ್ಯಾಲಯ ಅಂದರೆ ಹೇಗೆ ಸರ್? ಅದು ಒಂದು ವಿಶ್ವವಿದ್ಯಾಲಯ ಅಂದರೆ ಟೀಚರ್ನ ನಾವು ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಮೆರಿಟೋರಿಯಸ್ ಟೀಚರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಆದ ಪಕ್ಷದಲ್ಲಿ ಅವ್ರು ಮೆರಿಟ್ಗೋಸ್ಕರ ಆ ಟೀಚರ್ ಕೆಲಸ ಮಾಡ್ತಾರೆ ಬೆಳಿಗ್ಗೆಯಿಂದ ಸಾಕಂತ. ಈ ಪೊಲಿಟಿಕಲಿ ಮೋಟಿವೇಟ್ ಟೀಚರ್ಸ್ ಬಂದಿರ್ತಾರಲ್ಲ, ಇನ್ಫ್ಲೂಯೆನ್ಸ್ ಇದ್ದ ಯಾವುದೂ ರೂಲ್ಸ್ ರೆಗ್ಯುಲೇಷನಲ್ಲಿ ಬಿಟ್ಟು ಅಪಾಯಿಂಟ್ ಮಾಡ್ಕೊಂಡು ಅವ್ರು ಯಾವಾಗಲೂ ಪಾಲಿಟಿಕ್ಸೇ ಮಾಡೋದು ಆ ಟೀಚರ್ಸು. ಈಗೇನಾಗಿದೆ, ನಾನು ಅದನ್ನು ಹೊರಹಾಕಬೇಕು. ನಮ್ಮ ಟೀಚರ್ಸ್ ಬೆಳಿಗ್ಗೆ 10 ಗಂಟೆಗೆ ಬಂದರೆ ಸಾಯಂಕಾಲ 5 ಗಂಟೆ ತನಕ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅನ್ನೋದು. ಜೊತೆಗೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ನಾನು ಅಪ್ರೈಸಲ್ ಅಂತ ಮಾಡ್ತಿದ್ದೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ. ಎವ್ರಿ ಇಯರ್ ಅವ್ರು ಏನು ಮಾಡಿದ್ದೀವಿ ಅಂತ ನಾನು ಕೊಡಬೇಕು. ಈಗ ನಾನು MSc ಫಸ್ಟ್ ಇಯರ್ಗೆ ಕ್ಲಾಸ್ ತೊಗೊಂಡ್ರೆ ಆ ಹುಡುಗರು ರೇಟ್ ಮಾಡ್ತಾರೆ ಆ ಟೀಚರ್ಸ್ನ. ಅವ್ರಿಗೆ ಯಾವುದೇ ಹುಡುಗರೊಳಗೆ ಬೈಂಡಿಂಗ್ ಇಡಬಾರ್ದು, ಅವ್ರ ಹೆಸರು ಬರ್ಸ್ಬಾರ್ದು. ಇಂಪಾರ್ಷಿಯಲ್ ಆಗಿ ಹುಡುಗರಿಗೆ ಫ್ರೀಡಮ್ ಕೊಡಬೇಕು, ಅವ್ರು ಬರೀತಾರೆ. ಆವಾಗ ಆ ವ್ಯಕ್ತಿ ಅವ್ರು ಬರೆದಿರ್ತಕ್ಕಂಥದ್ದು ಮಾರ್ಕಿಂಗಲ್ಲಿ ಕಡಿಮೆ ಇದ್ದರೆ ಅವನಿಗೆ ಅಡ್ವೈಸ್ ಮಾಡಬೇಕು, ವಾರ್ನ್ ಮಾಡಬೇಕು. 2ನೇ ಸಾರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಬೇಕು, 3ನೇ ಸಾರಿಗೆ ಕೆಲಸದಿಂದ ತೆಗಿಬೇಕು. ಇಷ್ಟು ಶಿಸ್ತಿದ್ರೆ ಮಾತ್ರ ಸಾಧ್ಯ. ಬೇರೆ ದೇಶಗಳಲ್ಲಿ ಇದೆ, ನಿನ್ನ ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ಅವ್ರು ಬೆಳಿಗ್ಗೆನೇ ಮಾನ್ಯ ಬೆಳಿಗ್ಗೆನೇ ಟರ್ಮಿನೇಷನ್ ನೋಟಿಸ್ ಕೊಡ್ತಾರೆ. ಇಲ್ಲೇನಿದೆ, ನಮ್ಮಲ್ಲಿ ಅಕೌಂಟಬಿಲಿಟಿ ಇಲ್ಲ. ಯಾರೇ ನೋಡಿದ್ರು ಕೂಡ ಇನ್ಫ್ಲೂಯೆನ್ಸು, ಟೀಚರ್ಸ್ಗೆ ಬರಬಾರ್ದು. ಅವರ ಟೀಚರ್ಸ್ ಅಪ್ರೈಸಲ್ಲಿ ಎವ್ರಿ ಇಯರ್ ಅವ್ರದನ್ನು ಲೆಕ್ಕಕ್ಕೆ ತಗೋಬೇಕು, ಅವ್ರು ಏನು ಮಾಡ್ತಿದ್ದಾರೆ ಹೇಳಬೇಕು. ಜೊತೆಗೆ ವಿಶ್ವವಿದ್ಯಾಲಯಗಳಲ್ಲಿ
ಅಟ್ ದಿ ಸೇಮ್ ಟೈಮ್ 70% ಟೀಚಿಂಗ್ ಇದ್ದರೆ ಇನ್ನು 30% ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಸ್ ಸರ್. ನೀವು ಒಂದು ತಿಳ್ಕೊಳ್ಳಿ, ಇಷ್ಟು ಜನ ಪ್ರಪಂಚದಲ್ಲಿ ನೊಬೆಲ್ ಲಾರಿಯಟ್ಸ್ ಇದಾರಲ್ಲ, ಮೋರ್ ದೆನ್ 80% ವಿಶ್ವವಿದ್ಯಾಲಯದವ್ರಿಗೆ ಜಾಸ್ತಿ ಬಂದಿರೋದು ನೊಬೆಲ್ ಪ್ರೈಸ್. ರಿಸರ್ಚ್ ಮೇಲೆ ಇದ್ದವರಿಗೆ ಅಲ್ಲ, ನೊಬೆಲ್ ಪ್ರೈಸ್ ಬಂದಿರೋದು ವಿಶ್ವವಿದ್ಯಾಲಯದವರಿಗೆ ಒಂದಿದೆ, ಅವ್ರಿಗೆ ಬೋಧನೆ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಅವ್ರು ಎಲ್ರಿಗಿಂತೂ ಬುದ್ಧಿವಂತರು. ಎಸ್ ನೀವು ಬರೇ ಪ್ಯೂರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಭಾಳ ಕಡಿಮೆ. ಈಗ MIT, ಹಾರ್ವರ್ಡ್ ಅವರೆಲ್ಲ ಟೀಚಿಂಗ್ ವಿಶ್ವವಿದ್ಯಾಲಯಗಳು, ಟೀಚಿಂಗ್ ಆ್ಯಂಡ್ ರಿಸರ್ಚ್. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ದೊಡ್ಡ ಅಟ್ಲೀಸ್ಟು ಯು ಐಡೆಂಟಿಫೈ 10 ಯೂನಿವರ್ಸಿಟೀಸ್ ಇನ್ ದಿ ಕಂಟ್ರಿ, ಒಂದು 10 ವಿಶ್ವವಿದ್ಯಾಲಯಗಳನ್ನು ಆ ಥರ ರಿಸರ್ಚ್ ಯೂನಿವರ್ಸಿಟೀಸ್, ಟೀಚಿಂಗ್ ಕಮ್ ರಿಸರ್ಚ್, ಆ ಥರ ಮಾಡಬೇಕು ನಾವು. 10 ಬೇಡ 20. ಈ ದೇಶಕ್ಕೆ 1500 ವಿಶ್ವವಿದ್ಯಾಲಯಗಳಿರೋದಕ್ಕೆ ದೇಶಕ್ಕೆ 500 ವಿಶ್ವವಿದ್ಯಾಲಯಗಳನ್ನು ಮಾಡಬೇಕು. ಒಂದೊಂದು ಸ್ಟೇಟಲ್ಲಿ ಅಟ್ಲೀಸ್ಟು ಒಂದು 5 ವಿಶ್ವವಿದ್ಯಾಲಯಗಳಿಗೆ ಪ್ರಾವಿಷನ್ ಮಾಡಬೇಕು. ಅಲ್ಲಿ ಭಾಳ ಟಾಪ್ ಕ್ವಾಲಿಟಿ ರಿಸರ್ಚರ್ಸ್ ಇರಬೇಕು, ಟಾಪ್ ಕ್ವಾಲಿಟಿ ಟೀಚರ್ಸ್ ಇರಬೇಕು. ಹಿಂಗೆ ಮಾಡಿದಾಗ ಮಾತ್ರ ನಮ್ಮ ಎಜುಕೇಷನ್ ಪಾಲಿಸಿನೂ ಸಕ್ಸಸ್ ಆಗ್ತದೆ, ಜೊತೆಗೆ ಅವ್ರಿಗೆ ಒಳ್ಳೆಯ ವಿದ್ಯೆನೂ ಕೊಡ್ಬೋದು ನಮ್ಮ ಮಕ್ಕಳಿಗೆ ಅಂತ ನನ್ನ ಭಾವನೆ. ತಮಗೊಂದು ಹೆಗ್ಗಳಿಕೆ ಇದೆ ಸರ್, ನೀವೇ ಓದಂಥ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾದರೆ ತಾವು. ಈ ಸೌಭಾಗ್ಯ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಬಹಳ ವಿಶೇಷವಾದ ಸೌಭಾಗ್ಯವಂತರು ತಾವು. ನಿಮ್ಮ ಅನುಭವದಲ್ಲಿ ಸರ್, ಮೈಸೂರು ವಿಶ್ವವಿದ್ಯಾನಿಲಯ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇರ್ಬೋದಾದಂಥ ಸಾಧ್ಯತೆಗಳು ಮತ್ತು ಸವಾಲುಗಳು ಏನಿರ್ಬೋದು ಸರ್? ಇದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಹೇಳೋದಾದರೆ, ಈಗ ನಾನು ಕುಲಪತಿಯಾಗಿದ್ದಾಗ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರೇ ಆಗಲಿ, ಟೀಚರ್ಸ್ನ ಒಂದು ಕಡೆ ಇಡೋದೇ ಆಗಲಿ, ಭಾಳಷ್ಟು ಕೆಲಸವನ್ನು ಮಾಡಿದ್ದೆ. ಈಗ ಏನಾಗಿದೆ, ನಾವು ಟೈಮ್ ಹೋದಂಗೆ ರಿಟೈರ್ ಆಗೋರೇ ಜಾಸ್ತಿ ಸಂಖ್ಯೆ ಆಗಿದ್ದಾರೆ, ಪರ್ಮನೆಂಟ್ ಟೀಚರ್ಸೇ ಇಲ್ಲ, ಜೊತೆಗೆ ರಿಕ್ರೂಟ್ಮೆಂಟ್ ಆಗಿಲ್ಲ. ಈ ಟೆಂಪರರಿ ಟೀಚರ್ಸಲ್ಲಿ ನಾವು ಅಷ್ಟೊಂದು ಒಳ್ಳೆಯ ಉತ್ತಮದಲ್ಲಿ ಗುಣಮಟ್ಟದಲ್ಲಿ ನಾವು ವಿದ್ಯಾಭ್ಯಾಸ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿಗೆ ಕಲಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಈವಾಗ ಮೈಸೂರು ವಿಶ್ವವಿದ್ಯಾಲಯ ಖಂಡಿತ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇದೇ ಮೊದಲನೇ ವಿಶ್ವವಿದ್ಯಾಲಯ ಆಗಬೇಕು, ಆಗ್ತದೆ, ಪ್ರೊವೈಡೆಡ್ ನಮ್ಮಲ್ಲಿ ಸಾಕಷ್ಟು ಫ್ಯಾಕಲ್ಟಿ ಕೊರತೆ ಇದೆ. ಅದನ್ನು ನೀಗ್ಸ್ ರೀತಿಯಲ್ಲಿ ನಾನು ಹೇಳಿದೆ, ಈಗ ಎಂಥ ಟೀಚರ್ಸ್ನ ಅಪಾಯಿಂಟ್ ಮಾಡಬೇಕು ಅನ್ನೋದನ್ನು ಅಟ್ಲೀಸ್ಟ್ ಮೈಸೂರು ವಿಶ್ವವಿದ್ಯಾಲಯಕ್ಕೆ 100 year ಓಲ್ಡ್ ವಿಶ್ವವಿದ್ಯಾಲಯ, 3 ಭಾರತ ರತ್ನ ಕೊಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯ, ಆಮೇಲೆ ಚಂದ್ರಶೇಖರ್ ನೊಬೆಲ್ ಲಾರಿಯಟ್ ಓದಂಥ ವಿಶ್ವವಿದ್ಯಾಲಯ, ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮೆರಿಟ್ ಇರ್ತಕ್ಕಂಥವ್ರನ್ನ ಅಪಾಯಿಂಟ್ ಮಾಡೋದಾದ ಪಕ್ಷದಲ್ಲಿ ಫಸ್ಟ್ ಯೂನಿವರ್ಸಿಟಿ NEPನ ಇಂಪ್ಲಿಮೆಂಟ್ ಮಾಡೋದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಪಕ್ವಾಗಿರ್ತಕ್ಕಂಥದ್ದು. ಅದು ಕೊಟ್ಟು ಅದಕ್ಕೆ ತಕ್ಕಂಥ ಗ್ರ್ಯಾಂಟ್ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಮೂಲ ಹಣದ ಸಂಪತ್ತನ್ನು ಕೂಡ ಕೊಟ್ಟರೆ ಖಂಡಿತ ಯಾವುದೇ ಒಂದು ನಾವು ಇವತ್ತೇನು IIT IIScಗಳು ಅಂತ ಕರಿತೀವಿ, ಅದಕ್ಕಿಂತ ಮಿಗಿಲಾದ ರೀತಿಯಲ್ಲಿ ನಮ್ಮ NEP 2020ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್. ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ, ಅದರ ಸಾಧ್ಯತೆಗಳು ಮತ್ತು ಸವಾಲುಗಳ ವಿಚಾರದಲ್ಲಿ ಮಹತ್ವದ ವಿಚಾರಗಳನ್ನ ಲೌಡ್ ಸ್ಪೀಕರ್ ಜೊತೆ ಹಂಚಿಕೊಂಡ್ರೆ ಈ ಕಾರಣಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳು. ನಮಸ್ಕಾರ. ನೋಡಿರಲ್ಲ ವೀಕ್ಷಕರೇ, ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಎದುರುಗಡೆ ಇದೆ. ಅದರ ಅನುಷ್ಠಾನಕ್ಕೆ ಇರಬೇಕಾದಂಥ ಮತ್ತು ಬೇಕಾಗಿರತಕ್ಕಂಥ ಸೌಲಭ್ಯಗಳು, ಸಾಧ್ಯತೆಗಳು, ಹಾಗೆ ಎದುರಾಗಿರುವಂಥ ಸವಾಲುಗಳ ವಿಚಾರದಲ್ಲಿ ಈ ನಾಡು ಕಂಡ ಶ್ರೇಷ್ಠ ವಿಜ್ಞಾನಿ, ಶಿಕ್ಷಣ ತಜ್ಞರು, ಬಹಳ ವಿಶೇಷವಾಗಿ 100 ವರ್ಷಗಳಾಗಿ ತುಂಬಿರತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೆಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದಂಥ ಪ್ರೊಫೆಸರ್ KS ರಂಗಪ್ಪನವರು ಮಹತ್ವದ ವಿಚಾರಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಂಥದ್ದೇ ಇನ್ನೊಂದಿಷ್ಟು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಮಾಡ್ತೇನೆ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. ಲೌಡ್ ಸ್ಪೀಕರ್, ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ? ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ, ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.